ಸೈಕ್ ಆಗ್ಬೇಡ, ಬಾರ್ಲ ಬಿಸ್ಕೆಟ್ ಕೊಡ್ತೀನಿ. ಬರಲ್ಲ ಅವನಿಗೆ ಸೌಂಡು. ಫ್ರೂಟ್ ತೋರಿಸ್ಬೇಕು, ಫ್ರೂಟು. ಬಿಸ್ಕೆಟ್ಗೂ ಬಗ್ತಾ ಇಲ್ವಲ್ಲ ಅವನ. ಓದ್ನಾ ಕೂತವನೇ. ಒಪ್ಕೊಂಡೆ ಕಣ್ಲ, ನಿನ್ನ ಒಪ್ಕೊಂಡೆ. ಓನ್ಲಿ ಒನ್ ಕೊಡ್ಬೇಕು ಫ್ರೆಂಡ್ಸ್. ಟೇಕ್ ಇಟ್. ಅಯ್ಯ ಅವ್ನು ಹಂಗೆ ಫ್ರೆಂಡ್ಸ್, ಬೆಳಗ್ಗೆ ಬಿಸ್ಕೆಟ್ ಕೊಟ್ಟಿಲ್ಲ ಅಂದ್ರೆ ಹಂಗೆ ಸೈಕ್ ಆಗ್ಬಿಡ್ತಾನೆ. ನಾವ್ ಹೆಂಗೆ ಕಾಫಿ ಟೀ ಕುಡ್ದಿಲ್ಲ ಅಂದ್ರೆ ಬೆಳಗ್ಗೆ ಸೈಕ್ ಆಗ್ತೀವಿ, ಅವ್ನು ಆ ಥರ ಕ್ಯಾಂಡಿಡೇಟು. ಇವಾಗ ಶಿವ ಆಲೂ ಬಿಸ್ಕೆಟ್ ತಂದು ಕೊಟ್ಬಿಟ್ಟೋಗೈತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ರಿ ಫ್ರೆಂಡ್ಸ್? ನಾನಂತೂ ಆಲ್ ರೈಟ್ ಆಗ್ಬಿಟ್ಟು ಎದ್ಬಿಟ್ಟಿದ್ದೀನಿ. ಅದಕ್ಕೆ ನನ್ನ ಗಂಡ ಕಾಣೆ ನನ್ನ ಡೇನ ಬಿಸ್ತೀರಿಂದ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಬರಬೇಕು ಕಿಚನ್ಗೆ, ಕ್ಲೀನಿಂಗು, ಕಾಫಿ ಟೀ ತಿಂಡಿ ಎಲ್ಲ ಇದೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಇಟ್ಕೋತಾ ಇಲ್ಲ ಫ್ರೆಂಡ್ಸ್ ನಾನು. ಯಾಕಂದ್ರೆ ಶೀತ ಜಾಸ್ತಿ ಐತೆ ಹೊರಗಡೆ, ಮಳೆಗಾಲ ಆಗಿರೋದ್ರಿಂದ. ಅದಕ್ಕೆ ನಮಗೆ ಪೂಜೆ ಪುನಸ್ಕಾರ ಮಾಡೋಕ್ಕೆ ನಾವು ನಾಳೆ ದಿನ ಬದುಕಿರ್ಬೇಕಂದ್ರೆ ಬಿಸಿಲು ಬಂದಮೇಲೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ನಾನು ನಾನು ತೆಪ್ಪಗಿದ್ದೀನಿ. ಫಸ್ಟ್ ಹೆಲ್ತ್ ನೋಡ್ಕೊಳ್ಳೋಣ ಈಗ ಸದ್ಯಕ್ಕೆ ಅಂದ್ಬಿಟ್ಟು. ಬೆಳಗ್ಗೆ ಒಂದು ಚೊಂಬು ಬಿಸಿನೀರು ಇಲ್ಲ ತಣ್ಣೀರು ಹೊಟ್ಟೆ ತುಂಬ ಕುಡಿದ್ಬಿಟ್ಟು ಆಮೇಲೆ ಕಾಫಿ ಟೀ ಏನಾರ ತಿನ್ಕೊಳ್ರಿ ಫ್ರೆಂಡ್ಸ್. ಅಂದರೆ ತಿನ್ನಕ್ಕೆ ಹೋಗ್ಬಿಡ್ರಿ, ತಿನ್ನೋದೇ ತಿನ್ರಿ, ಏನು ಹೆಲ್ತ್ ಪ್ರಾಬ್ಲಮ್ ಆಗಲ್ಲ. ಇದು ನಾನು ತುಂಬ ದಿನದಿಂದ ಫಾಲೋ ಮಾಡ್ತಿದ್ದೀನಿ. ಫುಲ್ ನೀರು ಅಂದರೆ ಚಳಿಗಾಲದಲ್ಲಿ ಬೆಚ್ಚಗಿರೋ ನೀರು ಕುಡಿತೀನಿ, ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ತಣ್ಣಗಿರೋ ನೀರು ಕುಡಿತೀನಿ. ಈ ಥರ ನಾನು ಹೆಲ್ತ್ನ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಟೀ ಮಾಡ್ಕೊಂಡೇನೆ. ಇಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಚಪಾತಿ ಹಿಟ್ಟು ಕಲ್ಸಿಟ್ಬಿಡ್ತೀನಿ. ಚಪಾತಿ ಮಾಡೋದಕ್ಕೆ ಮೇನ್ ರೀಸನ್ ಇಲ್ಲಿ ಫ್ರೆಂಡ್ಸ್ ಬೀಟ್ರೋಟ್ ತಂದು ತುಂಬಾ ದಿನ ಆಯಿತು. ಮತ್ತೆ ಶಿವಾಗೆ ಸ್ಪೆಷಲ್ ಅಂತ ಮಾಡಿಕೊಟ್ಟು ತುಂಬಾ ದಿನ ಆಗೋಯ್ತು. ಹುಷಾರ್ ತಪ್ಪಾಗಿದ್ದ ಮಾಡ್ಕೊಟ್ಟೇ ಇಲ್ಲ. ಅದಕ್ಕೆ ಏನಾದ್ರು ಮಾಡ್ಕೊಡೋಣ ಅಂದ್ಬಿಟ್ಟು ನನ್ನ ಅನಿಸಿಕೆಯಿಂದ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಭೀಮರಾಮಾಸೆ ಫುಲ್ ಜೋರ ಫ್ರೆಂಡ್ಸ್. ಗಂಡನ ಪೂಜೆ ನಾವು ಪ್ರತಿದಿನ ಮಾಡ್ತೀವಿ, ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತೀವಿ ಅಷ್ಟೇ ಫ್ರೆಂಡ್ಸ್. ಇದೆ ಪೂಜೆ ಸಂಜೆ ಕಾದಿದೆ ಶಿವಾಗೆ. ಬೆಳಗ್ಗೆ ಪೂಜೆ ಮಾಡೋದು ಬೇಡ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಈಗ 9ರಿಂದ 9:15 ಒಳ್ಳೆ ಟೈಮ್ ಇತ್ತು ಫ್ರೆಂಡ್ಸ್. ತಿರ್ಗಿ 7:30 ತನಕ ಒಳ್ಳೆ ಟೈಮ್ ಇತ್ತು ಪೂಜೆಗೆ. ಮಾಡ್ಬೋದಿತ್ತು. ಈ ಶೀತದಲ್ಲಿ ತಲೆ ಸ್ನಾನ ಮಾಡಿದ್ರೆ ನನ್ಗೆ ಹಿಡ್ಕೋತಿತ್ತಲ್ಲ, ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕು, ನಾನು ಬದುಕಿದ್ರೆ ಇನ್ನೊಂದಷ್ಟು ಪಾದ ಪೂಜೆಗಳು ಸುಮಾರು ವರ್ಷ ಮಾಡ್ಬೋದು ಅಂದ್ಬಿಟ್ಟು ಸಂಜೆ ಮೇಲೆನೆ ಮಾಡೋಣ. ಶಿವನು ಕೆಲಸದಿಂದ ಬತ್ತಿತ್ತಲ್ಲ, ಫ್ರೆಶ್ ಆಗ್ಬಿಟ್ಟು ಕುತ್ಕೋತಿದ್ದೆ. ಆಮೇಲೆ ಪೂಜೆ ಮಾಡಕ್ಕೆ ನಮಗೂ ಆರಾಮ ಅನ್ಸಿದೆ. ಇವಾಗ ಪೂಜೆ ಕುತ್ಕೋತಂದ್ರೆ ಆಯ್ತಾ ನಾವು ಟೈಮ್ ಆಯ್ತು ಅಂತ ಹೇಳ್ತೆ. ನಾವು ಪೂಜೆ ಮಾಡ್ತೀವಿ ಅಂದ್ರೆ ಸ್ಟ್ರಾಂಗ್ ಆಗಿ ಮಾಡ್ಬೇಕು. ಗಂಡನ ಕೆಲಸ ಟೈಮ್ ಆಗೋಯ್ತು ಅಂತ ಹಂಗಾಗಿ ಮಾಡಕ್ ಹೋಗ್ಬಾರ್ದು. ಗೋಧಿ ತಗೊಂಡಿದ್ದೀನಿ, ಇದಕ್ಕೆ ಪುಡಿ ರುಚಿಗೆ ತಕ್ಕಷ್ಟು ಬಿಟ್ಟೇ ಬಿಡ್ತು ಫ್ರೆಂಡ್ಸ್. ಗೋಧಿ ರೊಟ್ಟಿ ಕನಕಪುರ ಕಡೆ ಫೇಮಸ್ ಅಲ್ಲ, ಬಿಟ್ಟೇ ಬಿಡ್ತು. ಈಗ ಮಾಡ್ತೀನಿ ಅಂದ್ರೆ ಬೇಡ ಬಿಡು ಅಂತಿದೆ. ಚಪಾತಿ ಗಡಿಟ್ಟಾದ್ರೆ ರೊಟ್ಟಿ ತಿನ್ನಕ್ಕಾಗಲ್ಲ. ಆಮೇಲೆ ಅರ್ಥ ಆಯ್ತು ತಪ್ಪೇರ್ದು ನಂದೇನೆ ಚಪಾತಿ ಮಾಡಿ ತೋರಿಸಿದ್ರು. ಎಲ್ಲಿ ಟಾಮಿ ಓಡಿಸ್ಬಿಟ್ಟ ಮನೆ ಬಿಟ್ಟು? ಬಿಸ್ಕೆಟ್ ತಿನ್ನಕ್ಕೆ ಬಂದಿಲ್ಲ ಅವನು. ಹೋಗ ಅವ್ನು ಕರ್ಕೊಬರಬೇಕು. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಡ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇದನ್ನು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಚಪಾತಿ ಹಿಟ್ಟು ಕಲಿಸ್ತಾ ಇದೀನಿ, ಬಾ ಚಪಾತಿ ತಿನ್ನು. ನಾನೇನು ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಲು ಉಗ್ತಾ ಇತ್ತು ಇವಾಗ ನಿನ್ನಿಂದ. ನಾನೇನಯ್ಯ ತಪ್ಪು ಮಾಡ್ದೆ? ಹುಷಾರ್ ತಪ್ಪಿದ್ ಮೊದಲನೇ ದಿನ ಕಾಫಿ ಟೀ ಎಲ್ಲ ಹತ್ರಕ್ ಬರ್ತಾ ಇತ್ತು, ಬಿಸಿ ಊಟ ಬರ್ತಾ ಇತ್ತು, ಬಿಸಿನೀರ್ ಬರ್ತಾ ಇತ್ತು. ಹುಷಾರ್ ತಪ್ಪಿದ್ 2ನೇ ದಿನ ಕಾಫಿ ಮಿಸ್ ಆಯ್ತು. ಡೈಲಿ ಕಾಫಿ ಕುಡಿಬೇಡ ಅಂತ. 3ನೇ ದಿನ ಊಟ ಮಿಸ್ ಆಯ್ತು, ಎದ್ ಮಾಡ್ಕೊಂಡಿದ್ದಕ್ಕೆ ಅಂತು. 4ನೇ ದಿನ ಮನೆ ಬಗ್ಗೆ ಕುತ್ಕೊಂಡು ಪಾತ್ರೆ ತೊಳೆ ಆಚೆ ಹಾಕು ಅಂತು. ಇವಾಗ ಅದು ಮಿಸ್ ಆಯ್ತು. ನೀವೇ ಹುಷಾರ್ ತಪ್ಪಿದ್ರೆ ಹುಷಾರ್ ನೋಡ್ಕೋಬೇಕು. ನೀವು ನಾನಿದ್ರೆ ನೀನು ಅಂದ್ರೆ ನಿನ್ನ ಆಕ್ಸಿಜನ್ ನನಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಿಸಿ ಟೀ 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 ಹೆಂಗಂತೈತೆ, ಗಮ್ಮಂತೈತೆ. ಟೀ ಸರಿ ಇಲ್ಲ, ಟೀ ಪುಡಿ ತಾನೇ ಹೆಂಗ್ ಸರಿ ಇಲ್ಲ? ಒಂಥರ ಅದಕ್ಕೆ ಕ್ಯಾರೆಕ್ಟರ್ ಇಲ್ಲ. ಅದಕ್ಕೆ ಬಿಸ್ಕೆಟ್ ಕೊಟ್ಟಿಲ್ಲ, ಅದಕ್ಕೆ ತೋಗಿಸ್ತವನೆ. ಇವಾಗ ಮಲಗಿರೋ ಗ್ಯಾಪಲ್ಲಿ ಸೈಲೆಂಟಾಗಿ ಬಿಸ್ಕೆಟ್ ಕೊಡಬೇಕು. ಟಾಮು ಹತ್ರ ಬಾ ಸ್ಲೋಲಿ. ಎದ್ದವನ್ ನನ್ಗೆ ಗೊತ್ತು. ಆಚೆ ಎತ್ಕೊಂಡೋಗು. ಬಾಲ್ ಪೂಜೆಗೆ ಸಂಜೆ ರೆಡಿ ಆಗ್ತಿದ್ಯಾ? ಇವತ್ತು ಭೀಮರಾಮಾವಾಸ್ಯೆ ಫ್ರೆಂಡ್ಸ್, ಸಂಜೆ ಪಾತ್ ಪೂಜೆಗೆ ನಮ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಬರಲಿದೆ. ಅದು ತುಂಬಾ ಸರ್ಪ್ರೈಸ್, ಆದ್ರೆ ತುಂಬಾ ಕಾಸ್ಟ್ಲಿ ಇಲ್ಲ. ಖಂಡಿತ ಸಾಧ್ಯ ಇಲ್ಲ. ಈ ವರ್ಷ ಪಂಚಾಂಗದ ಪ್ರಕಾರ ಯಾವ ಗಂಡ ಪಾದಪೂಜೆ ಮಾಡಿಸ್ಕೊಂಡು ಗಿಫ್ಟ್ ಕೊಡದೇ ಇರ್ತಾರೋ, ಕಾಣಿಕೆ ಕೊಡದೇ ಇರ್ತಾರೋ ಅವ್ರಿಗೆ ಗಂಡ ಅಂತ ಫ್ರೆಂಡ್ಸ್. ನಮ್ಗೇನ್ ದುರಾಸೆ ಇಲ್ಲ ಗಿಫ್ಟ್ ಮೇಲೆ. ಶಾಸ್ತ್ರ ಸಂಪ್ರದಾಯ ಹೇಳಿದ್ವಿ ಬೆಳಗ್ಗೆ ಗಿಫ್ಟ್ ಬೇಕು ಅಂತ
ತಕ್ಷಣ ಟೀ ಬಿಸಾಕ್ತಾ ಇದೀಯಾ? ಏನ್ ಗಿಫ್ಟ್ ಬೇಕೆ? ಏನ್ ಒಂದು ಬಾಳೆಹಣ್ಣು ಕೊಟ್ಟರು ಬಾಳೆಹಣ್ಣು ಏನ್ 20 ರೂಪಾಯಿ ಕೊಟ್ಟರೆ ಮುಗೀತು. 20 ರೂಪಾಯಿ ಚಾಕ್ಲೇಟ್ ಬರಲ್ಲ, ಡೈರಿ ಮಿಲ್ಕ್ 20 ರೂಪಾಯಿಗೆ. ಏನೋ ಒಂದು ಸರ್ಪ್ರೈಸ್ ಗಿಫ್ಟ್ ಬರಲಿದೆ ಅಷ್ಟೇ. ಟೇಸ್ಟ್ ಇಲ್ಲ ಅದೇ ತಾನೇ? ಟೇಸ್ಟ್ ಇಲ್ಲ. ಟೀ ಉಪ್ಪು ಖಾರ ಹಾಕ್ಬೇಕಿತ್ತು ಅನ್ಸುತ್ತೆ. ಶಿವ ಹೇಳಿದ್ ನಿಜ ಫ್ರೆಂಡ್ಸ್, ಯಾಕೋ ಟೀ ಟೇಸ್ಟ್ ಇಲ್ಲ. ಹಾಲು ಚೆನ್ನಾಗಿಲ್ಲ ಅನ್ಕೊಳ್ವಾ? ನಾವು ಟೀ ಚೆನ್ನಾಗಿ ಮಾಡಲ್ಲ ಅಂತ ಯಾವತ್ತೂ ಅನ್ಕೋಬಾರ್ದು ಫ್ರೆಂಡ್ಸ್. ಹಾಲು ಚೆನ್ನಾಗಿಲ್ಲ ಅಷ್ಟೇ. ಸುಮ್ಮನೆ ಹೋಟ್ಲ ಕೆಲಸ ಸೇರ್ಕೊಂಡು ಹೋಟ್ಲ ಕೆಲಸಕ್ಕೆ ಹ್ಞೂ ಅಪ್ಪಿ, ದೊಡ್ಡದಾಗಿ ಕುತ್ಕೊಂಡು ಆರಾಮಾಗಿ ತೊಳಿಬೋದು ಪಾತ್ರೆ. ಯಾವ ಥರ ಹೋಟ್ಲಲ್ಲಿ ನಾನು ಬಟ್ಟ ಹಾಕ್ತೀನಿ ಅಲ್ಲ, ಬಟ್ಟೆ ಹಾಕ್ತೀನಿ, ನಿನ್ನ ಪಾತ್ರೆ ತೊಳೆದ್ಬಿಡು. ಬಟ್ಟೆ ಗೊತ್ತೀನಿ ಅಲ್ಲೇ ಖರ್ಚಾಗ್ತದೆ. ಇನ್ನೊಂದ್ 2-3 ದಿನ ತೊಳೆಯಪ್ಪ, ಬಿಸಿಲು ಬಂದ್ರೆ ನಾನೇ ತೊಳ್ಕೊತೀನಿ. ಅಟ್ಲೀಸ್ಟ್ ಬಿಸಿನೀರೆಲ್ಲ ಕಾಯಿಸ್ಕೊಡು ಒಲ್ಲೆ, ತೊಳ್ಕೊಳಲ್ಲ ಅಂದ್ರೆ. ಅಪ್ಪಿ ನೀಟಾಗಿ ತೊಳೆ ಅಪ್ಪಿ. ನನಗೆ ನಿಜವಾಗ್ಲೂ ಊಟ ಮಾಡೋಕ್ಕಾಗ್ತಾಯಿಲ್ಲ, ನೀರು ಕುಡಿಯೋಕ್ಕಾಗ್ತಾಯಿಲ್ಲ ನೀನು ತೊಳಿತಾರದು. ಸೊಪ್ಪು ಕಾಣಿಸ್ತೈತೆ ಅಲ್ಲಲ್ಲಿ. ಊಟ ಮಾಡ್ಬೇಕಾದ್ರೆ ನೆನಪಾಗ್ಬಿಟ್ರೆ ತಿನ್ನಕ್ಕಾಗಲ್ಲ, ಒಂಥರ ಅನಿಸ್ತೈತೆ. ಹೋಟ್ಲಲ್ಲಿ ನಾನೇ ಕಪ್ಪ ಹೋಗ್ಲಿ? ಹೋಟ್ಲಲ್ಲಿ ನನ್ನ ಗಂಡ ಕೆಲಸ ಮಾಡ್ತಿದ್ರೆ ಹೋಟ್ಲಲ್ಲಿ ಕೇಳೋನಿ. ರಬ್ಬರ್ ಬಿಚ್ಚ ತೊಳಿಬೇಕಪ್ಪಿ ಕ್ಯಾಪ್ತ. ಅದ್ರಲ್ಲಿ ಕ್ರಿಮಿ ಕೀಟಗಳು ಸೇರ್ಕೋತಾವ ಗೊತ್ತಾ? ಅವೆಲ್ಲ ಸೈಡಲ್ಲಿ ಫುಡ್ ಸ್ಟಾಕ್ ಆಗ್ತೈತಲ್ಲ, ವೈರಸ್ ಸೇರ್ಕೋತೈತೆ. ಒಂದು ವಾರ ಪಾತ್ರೆ ತೊಳಿತಾ ಇರೋದಕ್ಕೇನೆ ಯಾವ್ದಾರು ಹೋಟ್ಲಿಗೆ ಸೇರ್ಕೊಬಿಡ್ಬೇಕು, ಹಂಗೆ ಅಂತ ಇದೆ. ನಾವು ಜೀವನ ಪೂರ್ತಿ ತೊಳಿತಾ ಇದೀವಿ. ನಾವು ಎಲ್ಲಿಗೆ ಸೇರ್ಕೋಬೇಕು ಫ್ರೆಂಡ್ಸ್? ಮೆಂಟ್ಲ್ ಆಸ್ಪತ್ರೆಗೆ ಸೇರ್ಕೋಬೇಕಷ್ಟೇ. ಚಪಾತಿ ಹಿಟ್ಟು ಮೊದಲಿಗೆ ಕಲಸಿಟ್ಟಿದ್ದೀನಿ, ಆಮೇಲೆ ಅದ ಚೆನ್ನಾಗಿ ಬರ್ತೈತೆ ಚಪಾತಿ ತಿಳ್ಕೊಳ್ಳೋಕೆ ಅಂದ್ಬಿಟ್ಟು ಈಗ ಬೀಟ್ರೋಟ್ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಬೀಟ್ರೋಟ್ ತಂದು 15-20 ದಿನ ಆಗೋಗಿತ್ತು. ಫ್ರಿಜ್ಜಲ್ಲಿ ಜಾಸ್ತಿ ದಿನ ಸ್ಟಾಕ್ ಇರೋ ಪ್ರಾಡಕ್ಟ್ ಅಂದರೆ ಅದು ಬೀಟ್ರೋಟ್ ಒಂದೇ ಅಂತ ಅನಿಸ್ತೈತೆ. ತರಕಾರಿಗಳಲ್ಲಿ ಟೈಟಾಗಿ ಕವರಲ್ಲಿ ಕಟ್ಟಿಟ್ಬಿಟ್ಟಿದೆ ಫ್ರೆಂಡ್ಸ್, ಹಂಗೆ ಇತ್ತು. ಇಷ್ಟು ದಿನ ಕೊಳ್ತೋಗ್ದಿರ ನನಗೋಸ್ಕರ ಜೀವಂತವಾಗಿ ಬದುಕೈತೆ, ಹಂಗಾಗಿ ಇದನ್ನ ನಾನು ಹೊಟ್ಟೆಗೆ ಹಾಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಇವತ್ತು ಬೀಟ್ರೋಟ್ ಪಲ್ಯ ಪ್ಲಾನ್ ಮಾಡಿರೋದು. ಬೀಟ್ರೋಟ್ ಸಿಪ್ಪೆ ಎಲ್ಲ ತಕ್ಕೊಂಡು ತುರ್ಕೊಂಡು ಮಾಡಿದ್ರೆ ಬೇಗ ಫ್ರೈ ಆಗ್ತೈತೆ ಫ್ರೆಂಡ್ಸ್, ಆದ್ರೆ ತುರಿಯೋದು ತುಂಬಾ ಲೇಟ್ ಆಗ್ತೈತೆ. ಒಂದ್ಸಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಕೊಂಡು ಟ್ರೈ ಮಾಡಿದೆ, ಅದು ವರ್ಕೌಟ್ ಆಗಿಲ್ಲ. ಹೆಂಗೆ ಮಾಡಿದ್ರು ನಾನು ಕಟ್ ಮಾಡ್ಬಿಟ್ಟು ಮಾಡೋ ಪಲ್ಯನೇ ನಮಗೆ ಬೆಸ್ಟ್ ಅಂತ ಅಂದ್ಬಿಟ್ಟು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ದೊಡ್ಡ ಬೀಟ್ರೋಟು. ಹೌದು ಫ್ರೆಂಡ್ಸ್, ಬೀಟ್ರೋಟು ಬಲ್ತೋಗೋದೇ ಇಲ್ವಲ್ಲ? ನನ್ಗೆ ಈಗ ತಾನೇ ಐಡಿಯಾ ಹೊಳಿತು. ಎಲ್ಲ ತರಕಾರಿನೂ ಬಲ್ತೋಗ್ತೈತೆ ಅಂದ್ರೆ ನಾರ್ ಥರ ಆಗ್ಬಿಡ್ತೈತೆ. ಬೀಟ್ರೋಟ್ ಎಷ್ಟೇ ದಪ್ಪ ಆದ್ರೂ ಬಲಿಯೋದಿಲ್ಲ. ಓ ಮೈ ಗಾಡ್, ಸೈಂಟಿಸ್ಟ್ ತರ ಕಂಡಿಡ್ಬಿಟ್ಟೆ. ಬೀಟ್ರೋಟ್ ಪಲ್ಯಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲಾನು ಸಮ ಪ್ರಮಾಣದಲ್ಲಿ ಇದ್ರೇನೆ ಟೇಸ್ಟ್ ಇರೋದು, ಇಲ್ಲಾಂದ್ರೆ ಬರೀ ಬೀಟ್ರೋಟ್ ತಿಂದಂಗೆ ಫೀಲ್ ಇರ್ತೈತೆ. ಅದಕ್ಕೆ ಜಾಸ್ತಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು ರೆಡಿ ಮಾಡ್ಕೊಂಡೆ. ಒಣಮೆಣಸಿನಕಾಯಿ ಬೇಕಾದ್ರೂ ಹಾಕೋಬಹುದು ಫ್ರೆಂಡ್ಸ್. ಒಣಮೆಣಸಿನಕಾಯಿ ಹಾಕಿದ್ರೆ ಅದು ಕೆಂಪು, ಬೀಟ್ರೋಟ್ ಕೆಂಪು ಎರಡು ಮಿಕ್ಸ್ ಮಾಡಿ ತಿನ್ಬಿಟ್ಟು ಬಾಯ್ ಬಡ್ಕೊಬಿಡ್ತೀವಿ ಅಂತ ಅಂದ್ಬಿಟ್ಟು ಹಸಿಮೆಣಸಿನಕಾಯಿನ ಶಿಫ್ಟ್ ಮಾಡ್ಕೊಂಡೆ. ಬೀಟ್ರೋಟ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡೆ. ಈಗ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೊಂಡು ಸಾಸಿವೆ ಹಾಕೊಂಡು ಇದಕ್ಕೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಉದ್ದಿನ ಕಾಳು ಹಾಕೋಬಹುದು, ಅದು ಇಲ್ಲ ಅಂದ್ಬಿಟ್ಟು ಬರೀ ಕಡಲೆಬೇಳೆನ ಫ್ರೈ ಮಾಡ್ಕೊಂಡು ಆಮೇಲೆ ಹಸಿಮೆಣಸಿನಕಾಯಿ ಹಾಕೊಂಡು ಚೆನ್ನಾಗಿ ಚಿಟಪಟ ಅಂದಾಗ ಸಿಡಿದ್ಮೇಲೆ ಆಮೇಲೆ ಕರ್ಬೇವು ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಅರ್ಧಂಬರ್ಧ ಫ್ರೈ ಆದ್ರೂ ನಡೀತೈತೆ ಫ್ರೆಂಡ್ಸ್. ಹಿಂದೆನೇ ಬೀಟ್ರೋಟ್ ಹಾಕೋಬಿಡ್ಬೇಕು. ಬೀಟ್ರೋಟ್ ಜೊತೆಗೆ ಬೆಂದ್ಕೊಳ್ಳಿ ಬಿಡ್ರಿ ಈರುಳ್ಳಿ ಅಂತ. ಆಮೇಲೆ ಪುಡಿ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಹಿಂಗೆ ಬೇಯಿಸ್ಕೋಬೇಕು ಫ್ರೆಂಡ್ಸ್, ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಉಲ್ಟಾ ಮಾಡಿ ಹೆಂಗಿದ್ರು ಈ ಬೀಟ್ರೋಟ್ ಬೇಕೆ 10-15 ನಿಮಿಷ ಟೈಮ್ ಬೇಕೇ ಬೇಕು. ಆ ಗ್ಯಾಪಲ್ಲಿ ಚಪಾತಿನೂ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇನ್ನೊಂದ್ಸಲ ನಾದ್ಕೊಂಡು ತಗೋತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಬಿಟ್ಟು ಚಪಾತಿ ಮಾಡ್ಕೊಂಡೆ ಫ್ರೆಂಡ್ಸ್, ಸಖತ್ತಾಗಿ ಸಾಫ್ಟಾಗಿ ಬರ್ತೈತೆ. ಇವತ್ತು ಪರ್ಫೆಕ್ಟಾಗಿ ಕಲ್ಸ್ಕೊಂಡಿದೆ ಹಿಟ್ಟು. ತುಂಬಾ ದಿನ ಗ್ಯಾಪ್ ಕೊಟ್ಬಿಟ್ಟು ಚಪಾತಿ ಮಾಡಕ್ ಹೋದ್ರೆ ನನಗೆ ಅಳತೆ ಗೊತ್ತಾಗಲ್ಲ, ಲೂಸಾಗಿ ಕಲ್ಸ್ಕೊಬಿಡ್ತೀನಿ. ಇವತ್ತು ಕರೆಕ್ಟಾಗಿ ಕಲ್ಸ್ಕೊಂಡಿದೆ. ಮಾಮೂಲಿ ನಾನು ಮಾಡೋದೇ ಚಟಿ ಚಪಾತಿ ಫ್ರೆಂಡ್ಸ್, ನನಗಿದೇ ಇಷ್ಟ, ಲೇಯರ್ ಆಗಿ ಬರ್ತೈತೆ ಅಂತ ಅಂದ್ಬಿಟ್ಟು ಅದಕ್ಕೆ ಅದನ್ನೇ ಮಾಡ್ಕೊಂಡೆ. ಫಸ್ಟ್ ಅಲ್ಲ ಫ್ರೆಂಡ್ಸ್, ಶೇಪ್ ಔಟ್ ಆಗ್ತೈತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. 2ನೇ ಚಪಾತಿಯಿಂದ ಲೆಕ್ಕ. ಮೊದಲನೇದು ಅದು ಊಫಿ ಬಿಟ್ಬಿಡ್ಬೇಕು. 2ನೇ ಚಪಾತಿನ ಚಪಾತಿ ತರ ನೆಟ್ಟಾಗಿ ಮಾಡ್ಬೇಕು ತಾನೇ. ಬರೋದೇ ಇಲ್ಲ. ಅಷ್ಟಲ್ಲಿ ಒಂದು ಇಂಟೆಲಿಜೆಂಟ್ ಐಡಿಯಾ ಬಂತು ನನಗೆ. ಪರೋಟ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಈ ತರ ಎರೆಹುಳು ತರ ಉದ್ದುದ್ದಕ್ಕೆ ಮಾಡ್ಕೋತಾ ಇದ್ದೀನಿ. ನಾನು ಯಾವಾಗಲೇ ಪರೋಟ ಮಾಡಿದ್ರು ಅದು ಪರೋಟ ರೂಪದಲ್ಲೇ ಬರಲ್ಲ, ವಿಚಿತ್ರವಾಗಿ ಒಂದು ಅಮೀಬ ತರ ಬರ್ತಿದೆ. ಅದಕ್ಕೆ ಉದ್ದುದ್ದ ಮಾಡ್ಕೊಂಡು ಈ ತರ ಚೆನ್ನಾಗಿ ಸುತ್ಕೊಂಡೆ. ಚೆನ್ನಾಗಿ ನಾದಿ ಕಲ್ಸಿದ್ದೀನಲ್ಲ, ಚೆನ್ನಾಗಿ ಬರ್ಬೋದು ಪರೋಟ ಅಂತ ಅಂದ್ಬಿಟ್ಟು ಈ ತರ ನನ್ನ ತಲೆ ಉಪಯೋಗಿಸಿ ಕಲ್ಸಿಕ್ಬಿಟ್ಟು ಅದ್ರ ಮೇಲೆ ಒಂಚೂರು ಎಣ್ಣೆ ಹಾಕೊಂಡು ತೀಡ್ಕೊಳ್ಳೋದಷ್ಟೇ ಫ್ರೆಂಡ್ಸ್. ಚೆನ್ನಾಗಿ ಬರ್ತೈತೆ ಅಂತ ಅನ್ಕೊಂಡೆ. ಇಲ್ಲ ಫ್ರೆಂಡ್ಸ್, ಮಧ್ಯದಲ್ಲಿ ಇಲ್ಲಿ ಬಿಟ್ಕೋತು ಹೋಯ್ತು ಅಷ್ಟೇ. ಆಮೇಲೆ ಫಿಕ್ಸ್ ಆಗ್ಬಿಟ್ಟೆ, ಈ ಜನ್ಮಕ್ಕೂ ನನಗೂ ಪರೋಟಾಗ ಬರಲ್ಲ. ಅದೇ ಪ್ಲಾಸ್ಟಿಕ್ ಪರೋಟ ಫ್ರೆಂಡ್ಸ್, ಅಂದ್ರೆ ರೆಡಿಮೇಡ್ನ ಪ್ಲಾಸ್ಟಿಕ್ ಪರೋಟ ಅಂತೀನಿ ನಾನು. ಆಲ್ರೆಡಿ ಪ್ಯಾಕ್ ಆಗಿ ಬಂದಿರ್ತೈತಲ್ಲ, ಅದನ್ನೇ ಮಾಡ್ಕೊಂಡು ತಿನ್ಕೊಂಡ್ರೆ ಆಯ್ತು ಆಸೆ ಆದಾಗ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಇವತ್ತಿಗೆ ಬಿಟ್ಟೆ ಫ್ರೆಂಡ್ಸ್, ಪರೋಟ ಆಸೆ ಬಿಟ್ಟೆ. ಇಲ್ಲಿ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತೈತೆ, ಇನ್ನೂ ಉಬ್ಬಿ ಬರ್ತೈತೆ ಫ್ರೆಂಡ್ಸ್. ಅಂದ್ರೆ ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಚಪಾತಿಗೆ ಸ್ವಲ್ಪ ನಾಚಿಕೆ ಆಗ್ಬಿಟ್ಟು ಉಬ್ಬ್ ಬರ್ತಾ ಇಲ್ಲ ಅಷ್ಟೇ. ಆಮೇಲೆ ಅಟ್ ಬಾಕ್ಸ್ ಹಾಕಿ ಇಟ್ಕೊಂಡೆ, ಬಿಸಿ ಹಾಕೊಳ್ಳೋಣ ಶಿವಾಗೆ ತಿನ್ನಕ್ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು ಇದೊಂದು ಸ್ವಲ್ಪ ಹುಬ್ಬ ಬರಕ್ ಸ್ಟಾರ್ಟ್ ಆಯ್ತು. ಯಾವಾಗ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಆಗ ಹುಬ್ಬ ಬರಲ್ಲ ಫ್ರೆಂಡ್ಸ್. ಬಿಡು, ಇನ್ನ ಸ್ಟಾಪ್ ಮಾಡ್ಬಿಟ್ಟು ನೀಟಾಗಿ ಮಾಡ್ಕೊಳ್ಳೋಣ ಆರಾಮಾಗಿ. ಅಂದ್ರೆ
ಆಮೇಲೆ ಉಬ್ಬಕ್ ಸ್ಟಾರ್ಟ್ ಆಗ್ತೈತೆ. ಅದೇನೋ ಈ ಲಾಜಿಕ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ತಿಡ್ಬೇಕಾದ್ರೆ ಮಾತ್ರ ನಾನು ಎಣ್ಣೆ ಹಾಕೋತೀನಿ ಫ್ರೆಂಡ್ಸ್. ಹೆಂಚ್ ಮೇಲೆ ಚಪಾತಿ ಬೇಯಿಸ್ಕೋಬೇಕಾದ್ರೆ ನಾನು ಹಾಕೋದಿಲ್ಲ. ಎಣ್ಣೆ ಜಾಸ್ತಿ ಆದ್ರೆ ಶಿವ ತಿನ್ನಲ್ಲ ಅಂತ ಅನ್ಬಿಟ್ಟು ಶಿವಾಗ ಒಂದ್ 5 ಚಪಾತಿ ಮಾಡ್ಕೊಂಡೆ. ಪಲ್ಯ ಅಷ್ಟಲ್ಲಿ ಬೆಂದಿತ್ತು, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇಳಿಸ್ಕೊಂಡೆ. ಗಂಡಂಗೆ ಡ್ಯೂಟಿಗೆ ಟೈಮ್ ಆಯ್ತು, ಹಂಗಾಗಿ ಕೊಟ್ಬಿಡುವ ಫ್ರೆಂಡ್ಸ್. ಇವನ್ಗೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಜಾಗ ಇಲ್ಲ. ಇಲ್ಲೊಬ್ರು ಒಳ್ಳೆ ಸಂಸಾರ. ಅಲ್ಲಪಿ, ನಾನು ಓಡಾಡೋ ಜಾಗದಲ್ಲೇ ಮಲಗ್ಬೇಕಾ? ನನ್ಗೆ ಅಡ್ಗೆ ಮನೇಲೇ ಮಲಗ್ಬೇಕಾ ಅವರು? ಸೆಕ್ಯೂರಿಟಿ ಗಾರ್ಡ್ ಆಗ್ಬಿಟ್ಟವ್ರು ಇಬ್ರು ನನ್ಗೆ. ತಿಂತಾರು ಬಿಸಿ ಬಿಸಿ ಮಾಡ್ಕೊಂಡು ಬರ್ತೀನಿ. ಇನ್ನು ಇಷ್ಟು ಇಟ್ಟೈತೆ ಫ್ರೆಂಡ್ಸ್. ಇದನ್ನ ಮಧ್ಯಾಹ್ನ ಒಂದ್ಸಲ ಬಿಸಿ ಮಾಡಿ ಕೊಡೋದು ಅದೆಲ್ಲ ಸೀನ್ಗಳೇ ಇಲ್ಲ ಫ್ರೆಂಡ್ಸ್. ಇವತ್ತು ಅಮಾವಾಸ್ಯೆ, ಐ ಆಮ್ ವೆರಿ ಬಿಸಿ ಪೂಜೆಗಳಲ್ಲಿ. ಅದಕ್ಕೆ ನಾನು ಪಟ ಅಂತ ಎಲ್ಲರೂ ಮಾಡಿ ಹಾಟ್ ಬಾಕ್ಸ್ ಪ್ಯಾಕ್ ಮಾಡ್ಬಿಡ್ತೀನಿ. ಶಿವ ಮಧ್ಯಾಹ್ನ ಊಟಕ್ಕೆ ಬಂದಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡಿ ಕೊಟ್ಬಿಡ್ತೀನಿ. ಅದು ಬಿಸಿ ಚಪಾತಿನೇ. ಹಿಂಗೆ ಮಾಡ್ತೀನಿ ಫ್ರೆಂಡ್ಸ್. ಇದೊಂಥರ ಸ್ಪೆಷಲ್ ಚಪಾತಿ ಫ್ರೆಂಡ್ಸ್, ಚೈಲ್ಡ್ಹುಡ್ ಚಪಾತಿ. ಇದನ್ನ ಹೆಂಗಂದ್ರೆ ಚಪಾತಿ ಬೇಯಿಸ್ಕೋಬೇಕಾದ್ರೆ ಒಂದ್ ಕಡೆ ಸಕ್ಕರೆ ಹಾಕ್ಬಿಡ್ಬೇಕು, ಫುಲ್ಲು ತುಪ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಸಕ್ಕರೆ ಹಾಕ್ಬಿಟ್ಟು ಈ ತರ ಫೋಲ್ಡ್ ಮಾಡ್ಬಿಟ್ಟು ಒಂದ್ ಲೇಯರ್ ಅಷ್ಟೇ ಬೇಯಿಸ್ಕೋಬೇಕು. ಇದು ಸಕ್ಕತ್ತಾಗಿರ್ತಿದೆ ಫ್ರೆಂಡ್ಸ್, ತಿನ್ನಕ್ ಮಾತ್ರ. ಇದು ಎಲ್ಲರ ಚೈಲ್ಡ್ಹುಡ್ ಫೇವ್ರೇಟ್ ಸ್ನಾಕ್ಸ್ ಫ್ರೆಂಡ್ಸ್. ಸಕ್ಕರ್ ಟೇಸ್ಟಿ ಇರ್ತೈತೆ. ಈ ತರ ಚಪಾತಿ ಒಳಗಡೆ ಕಾಣಿಸ್ಬೇಕು ಫ್ರೆಂಡ್ಸ್ ನಮ್ಗೆ ಏನೈತೆ ಅನ್ಬಿಟ್ಟು, ಆವಾಗ್ಲೇ ಅದು ಟೇಸ್ಟಿ ಚಪಾತಿ ಅಂತ ಅರ್ಥ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನನ್ಗೆ ಪಲ್ಯ ಜೊತೆ ಚಟ್ನಿ ಜೊತೆ ತಿನ್ನೋದ್ಕಿಂತ ಬರೀ ಹಂಗೆ ದೋಸೆ ಚಪಾತಿ ಪೂರಿ ತಿನ್ನಕ್ಕೆ ಇಷ್ಟ ಫ್ರೆಂಡ್. ಸೂಪರ್ ಇರ್ತೈತೆ. ಕೆಲವ್ರಿಗೆ ನುಂಗಕ್ಕಾಗಲ್ಲ ಚಟ್ನಿ ಪಲ್ಯ ಏನಿಲ್ಲ ಅಂದ್ರೆ, ನನ್ಗೆ ಹಿಂಗೆ ತಿಂದ್ರೆ ಇಷ್ಟ. ಇದರ ಚಪಾತಿ ಎಲ್ಲ ತಿನ್ಬಿಟ್ಟು ಲಾಸ್ಟಲ್ಲಿ ಪಲ್ಯ ತಿಂತೀನಿ. ದಮ್ಮಿದ್ರೆ ಹೊಸ್ಲಿಂದ ಆಚೆ ಹೋಗಿ ಬೊಗಳ್ಬೇಕು. ಆಚೆ ಹೋಗ್ಲಾ? ಮೆಟ್ಲು ಇಳಿದು ಹೋಗ್ಬೇಕು. ಚಪಾತಿ ಮಾಡೋದ್ ಕಷ್ಟ ಅಲ್ಲ ಫ್ರೆಂಡ್ಸ್. ಚಪಾತಿ ಮಾಡಿದ್ಮೇಲೆ ಈ ಅಡ್ಗೆ ಮನೆ ಕ್ಲೀನ್ ಮಾಡೋದೈತಲ್ಲ, ಸದ್ಯ ಹೆಂಗೋ ಒದ್ದಾಡ್ಕೊಂಡು ಕ್ಲೀನ್ ಮಾಡ್ಬಿಟ್ಟೆ. ಇನ್ನು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಮಧ್ಯಾಹ್ನ ಬಿಸಿಲು ಬರ್ಲಿ ಆಮೇಲೆ ಸ್ಟಾರ್ಟ್ ಮಾಡ್ಕೋತೀನಿ. ಇವತ್ತು ಸಂಜೆ ಪೂಜೆ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದೀನಲ್ಲ, ಈಗಲೇ ಒರೆಸಿಟ್ಕೊಂಡ್ರೆ ಟಾಮನು ಗುಂಡ ಇಬ್ರು ಮಳೇಲಿ ಓಡಾಡ್ಕೊಬಂದು ಸುಮ್ಮನೆ ಕಚಾಪಿಚಿ ಮಾಡಾಕ್ತಾರೆ. ಅದಕ್ಕೆ ಇನ್ನೊಂದು ಅವರ್ ಐತೆ ನನಗೆ, ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗುಂಡೆ ಎದ್ದಳ್ಳ, ಮನೆ ಒರೆಸ್ಕೊಳ್ಬೇಕು. ಕೇಳುವುದಕ್ಕೂ ಸಮಯವಲ್ಲ. ಮಲಗರ ಸ್ಟೈಲ್ ನೋಡ್ರಿ, ಸ್ಟೈಲ. ಈಗ ಶಿವ ಕೆಲಸದಿಂದ ಬರ್ತೀನಿ ಅಂತೂ ಮನೆ ಒರೆಸ್ಕೊಟ್ಬಿಟ್ಟು ಬಾಗಿಲಿಗೆ ನೀರು ಹಾಕೊಡ್ತೀನಿ. ಹೋಗಿ ರೆಡಿ ಆಗೋ, ರಂಗೋಲಿ ಹಾಕ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡುವಂತೆ ಅಂತೂ. ಬನ್ನಿ ಫ್ರೆಂಡ್ಸ್, ಪಟಪಟ ಅಂತ ನೀರು ಕಾಯಿಸುವ. ನನ್ಗೆ ಇಷ್ಟ ಆಗ್ದಿರೋ ಕೆಲಸ ಅಂದ್ರೆ ಅದು ನೀರಲ್ಲಿ ಹಚ್ಚೋದು ಫ್ರೆಂಡ್ಸ್. ನಾನು ಎಷ್ಟೇ ಹಚ್ಚಿದ್ರು ಹಚ್ಕೊಳ್ಳೋದೇ ಇಲ್ಲ, ಸಾಹಸ ಪಡ್ತಾ ಇರ್ತೀನಿ. ಆಮೇಲೆ ನನ್ಗೆ ಅರ್ಥ ಆಯ್ತು ನನಗೆ ಬೆಂಕಿ ಹಚ್ಚಕ್ ಬರಲ್ಲ ಅಂತ ಅಂದ್ಬಿಟ್ಟು ಒಂಥರ ಪ್ರೌಡ್ ಫೀಲ್ ಆಯ್ತು. ಅದು ಬೇರೆ ಸೌದೆ ನೆಂದೋಗಿತ್ತಲ್ಲ ಫ್ರೆಂಡ್ಸ್, 3-4 ದಿನದಿಂದ ಮಳೆ ಬಿದ್ದು ಅದಕ್ಕೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಹಚ್ಚಿದೆ. ಪ್ಲಾಸ್ಟಿಕ್ ಹಚ್ಚಿದ್ಮೇಲೆ ಸ್ಮೆಲ್ ಹಿಡಿಬಾರ್ದು ಅಂತ ಮನೆ ಒಳಗೆ ಹೋಗ್ಬಿಟ್ಟೆ. ಸೋಫಾ ಹಿಂದೆ ರಿಸರ್ಚ್ ಫ್ರೆಂಡ್ಸ್, ಏನೇನಿದಾವೆ ನೋಡುವ ಬನ್ನಿ ಫ್ರೆಂಡ್ಸ್. ಹಬ್ಬದ ದಿನ ಕ್ಲೀನ್ ಮಾಡ್ಕೊಳ್ಳೋಣ ಹಬ್ಬದ ಟೈಮ್ಗೆ ಅನ್ಕೊಂಡೆ. ಹೂ ಪರವಾಗಿಲ್ಲ, ಇಲ್ಲಿ ಕಸ ಏನು ತುಂಬಿಲ್ಲ, ನಾನು ನೀಟಾಗಿ ಗುಡ್ಸ್ಕೊತಾ ಇದ್ದೀನಿ ಡೈಲಿ. ವಿಕ್ಸೋಮು ಇದು ತಗೊಂಡು ವಸ್ತ್ರಲ್ಲಿ ಬಿದ್ದಿದ್ದು ಫ್ರೆಂಡ್ಸ್, ಇವಾಗ ಎತ್ಕೋತಿದ್ವಿ, 6 ತಿಂಗಳಾಗಿತ್ತು. ಥ್ಯಾಂಕ್ ಯು. ನಮ್ಮನೇಲಿ ಏನು ಸಿಕ್ಲಿಲ್ಲ ಅಂದ್ರು ವಿಕ್ಸೋಮು, ತಲೆನೋವು ಮಾತ್ರೆ, ಮೈಕೈನೋವು ಮಾತ್ರೆ, ಗ್ಯಾಸ್ಟ್ರಿಕ್ ಮಾತ್ರೆ ಇವೆಲ್ಲ ಕಡೆ ತುಂಬಿರ್ತಾವೆ ಫ್ರೆಂಡ್ಸ್. ನಾನು ನೀರಲ್ಲಿ ಹುರಿ ಹಾಕ್ಬಿಟ್ಟು ಇರೋ ಪಾತ್ರೆ ತೊಳೆದೆ ಫ್ರೆಂಡ್ಸ್. ಪೆನ್ ಬಂತ, ಪೆನ್ನು ಸಿಕ್ತು, ಸದ್ಯ ಹುಡುಕ್ತಾ ಇದೆ. ಯಾರೋ ಕತ್ಕೊಂಡು ಹೋಗ್ಬಿಟ್ರೆ ಕಂಪ್ಲೇಂಟ್ ಕೊಡೋಕೆಲ್ಲ ಸ್ಕೆಚ್ ಹಾಕ್ಬಿಟ್ಟಿದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈಗ ಶಿವ ಮನೆ ಹೊರ್ಸ್ಕೊಡ್ತೀನಿ ಅಂತ ಫ್ರೆಂಡ್ಸ್. ನಾನು ಯಾವಾಗಲೂ ಫ್ರೆಶ್ ಆಗ್ಬಿಟ್ಟೆ ರಂಗೋಲಿ ಹಾಕೋದು, ಆದ್ರೆ ಇವತ್ತು ಹಂಗೆ ರಂಗೋಲಿ ಹಾಕ್ತಿದ್ದೀನಿ ಫ್ರೆಂಡ್ಸ್. ಫ್ರೆಶ್ ಆಗ್ಬಿಟ್ರೆ ಕೋಲ್ಡ್ ಆಗ್ತಿದ್ದು ಬಾಡಿ, ಯಾವುದೋ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕೆ. ದೇವ್ರಿ ಇಂಥ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದು. ಇದು ನನ್ನ ಫೇವ್ರೆಟ್ ಪೆನ್ ಅಪ್ಪಿ. ನಮ್ಮ ಅಪ್ಪ ಅಮ್ಮನ ಶಾಪ ಪೆನ್ ಕಡ್ದೋಗಿದ್ದ. ನಮ್ಮಪ್ಪ ಅಮ್ಮ ಶಾಪ ಹಾಕವ್ರ. ನಾನು ಕಟ್ಕೊಂಡಿದ್ದು ನಿನ್ನ ಮದುವೆ ಆದ್ಮೇಲೆ ಹುಷಾರ್ ತಪ್ತಾ ಇರೋದು. ಅದು ವಯಸ್ಸಾಯ್ತ ಎಲ್ಲ ಕಾಣಿಸ್ಬೋದು ನಮಗೂ ಅಷ್ಟೇನೆ. ನಮ್ಮಪ್ಪ ಅಮ್ಮನ ಶಾಪ ಅಂತೆ. ಅಂದ್ರೆ ಅದು ಬಂದಿರೋದು. ಉಟ್ಗುಂಡದಲ್ಲಿ ಕಾಯಿಲೆ ಬಂದಿತ್ತ. ಮದುವೆ ಆದಾಗಿದ್ದ ಒಂದಿನ ಆಸ್ಪತ್ರೆಗೆ ಹೋಗ್ಲಿಲ್ಲ ಫ್ರೆಂಡ್ಸ್. ನಾನು ಇತ್ತೀಚೆಗೆನೆ ಅದು ಯಾಕೆ ಹುಷಾರ್ ತಪ್ತಾ ಇದ್ದೀನಿ ಅಂದ್ರೆ, ಮಾನಸಿಕವಾಗಿ ಒಂದ್ ಸ್ವಲ್ಪ ನಾನು ಬಳಲ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ದೊಡ್ಡ ಪ್ರಾಬ್ಲಮ್ ಅದು. ಶಿವ ಸಮಾಧಾನ ಮಾಡ್ತೈತೆ, ಏನಾಗಲ್ಲ ಸುಮ್ಮನೆ ರೇ, ಅದ್ನಿಂದ ಯಾವತ್ತು ಸುಮ್ಮನೆ ರೇ ಅಂತಿದೆ. ಮನ್ಸು ನೋಡಿ ಫ್ರೆಂಡ್ಸ್, ಅವ್ರ ಫ್ಯಾಮಿಲಿ ವಿಷಯಕ್ಕೆ ಹೋದ್ರೆ ಎಷ್ಟು ಇದಾಗ್ತೈತೆ. ಒಡವೆ ವಿಷಯ ಅಲ್ಲ ಫ್ರೆಂಡ್ಸ್, ಅದು ಮರ್ತ್ಬಿಟ್ಟೆ ನಾನು ಮೊನ್ನೆನೆ. ಅದು ಇನ್ನೊಂದಿನ ಮಾತಾಡೋಣ ಬಿಡಿ ಫ್ರೆಂಡ್ಸ್. ಇವತ್ತು ಭೀಮ್ ನಮಸ್ತೆ ಪೂಜೆ ಮಾಡುವ. ಕುಡಿಸ್ಬಿಟ್ಟಿದ್ದ
ಗುಡ್ಸ್ಕೊಳಪ್ಪಿ. ಗುಡ್ಸ್ಕೊಳ್ಳೋದು ಸಾಕಾಗ್ಬಿಡೋದು 200 ಪಾಠ ಆಯ್ತು. ಹುಷಾರ್ ತಪ್ಪಿ ಒಂದಿನ 2 ದಿನ ಅಷ್ಟೇನೇನಾ, ಆಮೇಲೆ ಎಲ್ಲ ಹಿಂಗೇನಾ? ಇನ್ನೊಂದೇನೋ ಗುಡ್ಸ್ಕೊಡ್ತೀನಿ. ನಾನು 10 ವರ್ಷ ಹೊರಗಡೆ ಕೆಲಸ ಮಾಡ್ಕೊಂಡು ಮನೆ ಕೆಲಸ ಮಾಡ್ತಿದ್ದೆ. 4 ದಿನಕ್ಕೆ ಅದೇನು ಸುಸ್ತಾಯ್ತು. ಗುಡ್ಸ್ಕೊಟ್ಟೆ ಸ್ವಲ್ಪ ರೆಸ್ಟ್ ಹಾಕೋತೀನಿ, ಮಾಡ್ಕೊಡ್ತೀನಿ ಬಿಡೋದು ನಿಮ್ಗೆ ಸ್ವಲ್ಪ ಲೇಟ್. ನನ್ನ ಗಂಡ ತಲೆ ತಿಂತಿದ್ದ, ನನ್ನ ಗಂಡನಿಂದಲೇ ನನಗೆ ಹುಚ್ಚು ಪರಿಸ್ಥಿತಿ ಬಂದಿರೋದು. ಒತ್ತು ಮುಳುಗ್ತಾ ಕೋಲ್ಡ್ ಆಗ್ತಾ ಇತ್ತು, ನನಗೆ ತಡೆಯಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಈ ತರ ಹುಚ್ಚಿಡ್ದಂಗೆ ಆಡ್ತಾ ಇದ್ದೀನಿ ನಾನು. ಶಿವ ಮೇಲೆ ಬೀಳ್ತಾ ಇದ್ದೀನಿ. ಆಮೇಲೆ ಬಾಗಿಲಿಗೆ ನೀರು ಹಾಕೊಂಡು ರಂಗೋಲಿ ಹಾಕ್ತೀನಿ. ನೀನು ಯಾವಾಗಾರ ಮನೆ ಒರೆಸ್ಕೊಂಡ್ಬಿಟ್ಟು ರಂಗೋಲಿ ಹಾಕೋದೆ. ಇವತ್ತು ಚಿಕ್ಕ ರಂಗೋಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಶೀತದಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಮತ್ತೆ ಕೋಲ್ಡ್ ಆಗ್ಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು. ಆದ್ರೂ ಚಿಕ್ಕ ರಂಗೋಲಿ ಆದ್ರೂ ನಿಮ್ಗೆ ತಲೆ ಸುತ್ತು ಬರಬೇಕು ನೋಡಿದ ತಕ್ಷಣ. ನನಗೆ ತಲೆ ಸುತ್ತು ಬರ್ತಾ ಇತ್ತು ಅನ್ಕೊಳ್ರಿ ಈ ರಂಗೋಲಿ. ಅದಕ್ಕೆ ಹಾಕೋಣ ನಿಮ್ಗೂ ಶೇರ್ ಮಾಡ್ಕೊಂಡಂಗೆ ಆಗ್ತಿದೆ ಅಂತ ಅಂದ್ಬಿಟ್ಟು ಚಿಕ್ಕ ರಂಗೋಲಿನೂ ಕೆಲವೊಂದು ಎಷ್ಟೊಂದು ಕನ್ಫ್ಯೂಸ್ ಆಗ್ತಿದೆ ಗೊತ್ತಾ ಫ್ರೆಂಡ್ಸ್. ನೋಡ್ರಿ ಈ ತರದೆಲ್ಲ ಸುತ್ಕೊಂಡು ಹೆಂಗ ಹೋಗ್ಬೇಕು. ಈ ಕಡೆಯಿಂದ ಹಾಕ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಅದಕ್ಕೆ ಬಿಟ್ಬಿಟ್ಟು ಆ ಕಡೆಯಿಂದ ಹಾಕೋ ಬಂದೆ. ಆಮೇಲೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಒಂದ್ ಲೈನ್ ಮಿಸ್ಟೇಕ್ ಮಾಡಿದೀನಿ ಅಂತ ಅಂದ್ಬಿಟ್ಟು ಅದನ್ನ ಸರಿ ಮಾಡ್ಕೊಂಡೆ, ಮಧ್ಯೆ ರೌಂಡ್ ಹಾಕೊಂಡೆ. ಸ್ವಲ್ಪ ಸಮಾಧಾನ ಆಗ್ಲಿಲ್ಲ ನನಗೆ. ಇನ್ನೊಂದ್ ಸ್ವಲ್ಪ ಡಿಸೈನ್ ಮಾಡ್ಕೊಬಿಡೋಣ ಅನ್ಬಿಟ್ಟು ಸುತ್ತ ಈ ತರ ಡಾಟ್ ಇಟ್ಕೊಂಡು 3 ದಳ ಹಾಕೊಳ್ತಾ ಇದೀನಿ, ನೋಡಕ್ ಚೆನ್ನಾಗಿ ಕಾಣಿಸ್ತೈತೆ ಅನ್ಬಿಟ್ಟು. ಎಂತೆಂತ ರಂಗೋಲಿ ಹಾಕ್ತಾ ಇದೆ ಫ್ರೆಂಡ್ಸ್ ನಾನು. ನನ್ಗಿಂತ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಹೋದ್ವಾರ. ಇದು ಹೋದ್ವಾರ ಭೀಮ್ ಅಮಾವಾಸ್ಯೆ ಇದು ಫ್ರೆಂಡ್ಸ್. ಶಿವಣ್ಣ ಪಾತ್ ಪೂಜೆ ಮಾಡ್ಲಿಲ್ವಾ ಅಂತ ಕೇಳ್ತಿರಲ್ಲ ಫ್ರೆಂಡ್ಸ್. ಅದಕ್ಕೆ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಅವತ್ತಿನ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರೆಶ್ ಆಗ್ಬಿಟ್ಟು ಬಂದ್ಮೇಲೆ ಅಷ್ಟ ಕುಂಕುಮ ಇಟ್ಕೊಂಡ್ರೆ ಆಯ್ತು ರಂಗೋಲಿಗೆ ಅಂತ ಅಂದ್ಬಿಟ್ಟು ಎದ್ಬಿಟ್ಟೆ. ಮತ್ತೆ ತುಳಸಿ ಗಿಡದ ಹತ್ರನೂ ಸಿಂಪಲ್ ಆಗಿ ಹಾಕೊಳ್ತಾ ಇದ್ದೀನಿ. ಒತ್ತು ಮುಳುಗ್ತಾ ಇತ್ತು ನನಗೆ. ಟೈಮ್ ಇದ್ದಿದ್ದು 7:30 ಮೇಲೆ ಅಲ್ಲ ಫ್ರೆಂಡ್ಸ್. ಇವತ್ತು ಪಾತ್ ಪೂಜೆ ಬೆಳಗ್ಗೆಯಿಂದ ಒಳ್ಳೊಳ್ಳೆ ಟೈಮ್ಗಳೆಲ್ಲ ಇತ್ತು. ಅವಾಗ ಶಿವ ಕೆಲ್ಸಕ್ಕೆ ಹೋಗಿತ್ತಲ್ಲ, ಅದಕ್ಕೆ ಇವಾಗ ಸಂಜೆ ಮೇಲೆ ಮಾಡ್ಕೊಳ್ಳೋಣ ಅನ್ಬಿಟ್ಟು. 2000 years later. ಇಲ್ಲಿ ಫ್ರೆಂಡ್ಸ್ ಹೊಸ ಸೀರೆ ಹಾಕೊಂಡಿದ್ದೀನಿ. ಒಂದು ಕಾಲದಲ್ಲಿ ಹೆಣ್ಮಕ್ಳನ್ನ ಅಳ್ಳಾಡ್ಸಿದ ಟ್ರೆಂಡಿಂಗ್ ಸ್ಯಾರಿ, ಟ್ರೆಂಡಿಂಗ್ ಮುಗಿದ್ಮೇಲೆ ನಾನು ಹಾಕೊಂಡಿದ್ದೀನಿ. ಕಪ್ಪಗೆ ತಿನ್ನಲ್ಲ ಹಾಕೊಂಡ್ರೆ ಹೆಂಗ್ ಕಾಣಿಸ್ತಿತ್ತೋ ಏನೋ ಅನ್ಕೊಂಡೆ. ಪರವಾಗಿಲ್ಲ, ನನಗೆ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಅಪ್ಪಿ ನಾನು ರೆಡಿಯಾಗಿ ಸುಮಾರು ಹೊತ್ತಾಯ್ತು. ಗಾಡ್. ಓಕೆ ಫ್ರೆಂಡ್ಸ್, ಟೀ ಮಾಡ್ಕೊಡೋದಂತ ಸ್ನಾನಕ್ಕೆ ಹೋಗಲ್ಲ ಅಂತಿದ್ದೆ. ಟೀ ಮಾಡ್ಕೊಟ್ಬಿಡ್ತೀನಿ. ಆಮೇಲೆ ನಾನೊಂದು ಕರೆಕ್ಟ್ ಫ್ರೆಂಡ್ಸ್ ಸ್ವೀಟ್ ಹೊರಗಡೆ ತರಿಸ್ತಾ ಇಲ್ಲ ನಾನು ಪಾತ್ ಪೂಜೆಗೆ. ನಾನೇ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಟೀ ಮಾಡ್ಕೊಟ್ಬಿಟ್ಟು ಆಮೇಲೆ ಬರ್ತೀನಿ ಫ್ರೆಂಡ್ಸ್ ಏನ್ ಸ್ವೀಟು ಅಂತ ಅಂದ್ಬಿಟ್ಟು. ಕವರ್ ಸೌಂಡ್ ಕೇಳಿಸ್ತಾರೆ ಸಾಕು ತಟ್ ಅಂತ ಹಾಜರಾಗ್ಬಿಡ್ತಾನೆ. ಅಡ್ಗೆ ಮನೇಲಿ ನಿಮ್ಗೇನು ಕೆಲಸ ಇಲ್ಲ ಹೇಳ್ಬೇಕು ಅಂದ್ರೆ. ಕುತ್ಕೋ, ನಮ್ಗೇನು ಕಾಲು ನೋವು ನಿಮ್ ಕಾಲೇ ನೋವೋದು. ಏಲಕ್ಕಿ, ಕಡಲೆ ಹಿಟ್ಟು, ದ್ರಾಕ್ಷಿ ಬೆಳಗ್ಗೆ ತಾನೇ ತುಂಬಾ ಇತ್ತು ಫ್ರೆಂಡ್ಸ್, ಅರ್ಧದಷ್ಟು. ಈಗ 3 ಐತೆ. ಮೋತಿಚೂರ್ ಲಡ್ಡುಗೆ ಗ್ರೀನ್ ಕಲರ್ ಪಿಸ್ತಾ ಬಾದಾಮಿ ಪೀಸಸ್ಸು ಗೋಡಂಬಿ ಎಲ್ಲ ಅಂಟಿಸಿದ್ರೆ ಚೆನ್ನಾಗಿರ್ತಿದೆ ಫ್ರೆಂಡ್ಸ್. ನೆನ್ನೆ ಇದ್ದಿದ್ದು ಇವತ್ತಿಲ್ಲ. ಅದಕ್ಕೆ ನಾನು ತಲೆನೇ ಕೆಡ್ಸ್ಕೊಳಲ್ಲ ಫ್ರೆಂಡ್ಸ್, ಇರೋದ್ರಲ್ಲೇ ಮಾಡ್ತೀನಿ. ನಮ್ಮ ಮನೇಲಿ ಕಳ್ಬೇಕು ಜಾಸ್ತಿ ಫ್ರೆಂಡ್ಸ್ ತಿನ್ನೋದು, ಹಾಗಾಗಿ. ಮತ್ತೆ ತುಪ್ಪನೂ ಬಳಸ್ಬೋದು ಫ್ರೆಂಡ್ಸ್, ಎಣ್ಣೆನೂ ಬಳಸ್ಬೋದು ಇದ್ರಲ್ಲಿ. ಏನ್ ಇವತ್ತು ಆಗ್ತೈತೆ. ನಾನೇ ಡಿಪ್ರೆಷನ್ ಅಲ್ಲಿ ಇದ್ದೀನಿ ಅನ್ಕೊಂಡ್ರೆ ನನಗಿಂತ ಡಿಪ್ರೆಷನ್ ಅಲ್ಲ ಇವನು. ಅದ್ ನೀನೇ ಕಡ್ಲಾ ಕಚ್ಚು ಹೇಳ್ತೀನಿ. ಕಚ್ಚು ಅದ್ ನೀನೇ ಅದು. ಫ್ರಿಜ್ ಒಳಗೆ ಅವನೇ ಇರೋದು, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ತುಪ್ಪನೂ ಅಷ್ಟೇ ಫ್ರೆಂಡ್ಸ್, ಹಳೆದು ಉಳಿದು ಹೋಗೈತೆ. ಇದ್ರಲ್ಲೇ ಮಾಡ್ತೀನಿ ಫ್ರೆಂಡ್ಸ್. ನನ್ ಗಂಡ ಯಾಕೆ ಹಿಂಗ್ ಮಾಡ್ತೈತೆ ಗೊತ್ತಾಗ್ತಾ ಇಲ್ಲ. ಈಗ ಮೋತಿಚೂರ್ ಲಾಡು ಮಾಡಕ್ಕೆ ಕಡ್ಲೆ ಹಿಟ್ಟು 1 ಕಪ್ ಅಷ್ಟು ತಗೊಂಡು ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ದೋಸೆ ಹಿಟ್ಟಕ್ಕಿಂತ ಒಂದ್ ಸ್ವಲ್ಪ ತೆಳ್ಳಗೆ, ಒಂದು ಉಂಡೆ ಇರಬಾರ್ದು. ಅದಕ್ಕೆ ಹ್ಯಾಂಡ್ ಬ್ಲೆಂಡರ್ ತಗೊಂಡು ಫುಲ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರೊಳಗೆ ಸಕ್ಕರೆ ಉಪ್ಪು ಏನು ಹಾಕಂಗಿಲ್ಲ, ಬರೀ ನೀರ್ ಹಾಕಿ ಮಿಕ್ಸ್ ಮಾಡಿ ಸೈಡ್ ಇಟ್ಕೋಬೇಕಾ. ಆಮೇಲೆ ಒಂದು ಬಾಣ್ಲಿಗೆ ಎಣ್ಣೆ ಹಾಕೋಬೇಕು. ಇದನ್ನ ಹ್ಯಾಂಡ್ ಬ್ಲೆಂಡರ್ ಅಲ್ಲೇ ಎತ್ತಿ ಬಿಡ್ಬೇಕು ಫ್ರೆಂಡ್ಸ್, ಡ್ರಾಪ್ ತರ. ಇದು ಕಜ್ಜಾಯ ಐತಲ್ಲ ಅದರಲ್ಲೂ ಒಳಗೆ ಬಿಟ್ಟರು ಆಗ್ತೈತೆ. ಆದ್ರೆ ನಾನು ಹಿಂಗೆ ಮಾಡ್ಕೋತೀನಿ ಫ್ರೆಂಡ್ಸ್ ಈಸಿಯಾಗಿ. ಮಧ್ಯ ಬಗ್ಸ್ಬಿಟ್ಟೆ, ಒಂದ್ ಸ್ವಲ್ಪ ಬಟ್ಲು ಬಗ್ಗೋಯ್ತು, ಅದಕ್ಕೆ 2 ದೊಡ್ಡ ಪೀಸಸ್ ಬಿದ್ದೋಯ್ತು. ಇದನ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೆಂಡ್ಸ್ ಚೆನ್ನಾಗಿ ಇನ್ನೇನು ಗೋಲ್ಡನ್ ಕಲರ್ ತಿರುಗ್ತೈತೆ ಅನ್ನಂಗೆ ಸೈಡ್ಗೆ ಎತ್ಕೊಡ್ಬೇಕು. ಇದನ್ನ ಫುಲ್ಲು ಸೀದಿಸ್ಬಿಟ್ರು ಚೆನ್ನಾಗಿರಲ್ಲ, ಅರ್ಧಂಬರ್ಧ ಬೇಯಿಸಿದ್ರು ಚೆನ್ನಾಗಿರಲ್ಲ. ಅದಕ್ಕೆ ನೋಡ್ಕೊಂಡು ಬೇಯಿಸ್ಕೋಬೇಕು. ಇದಕ್ಕೆ ಸೋಡಾ ಬೇಕಾದ್ರೆ ಹಾಕೊಂಡು ಇಟ್ಟಿಗೆ ಮಿಕ್ಸ್ ಮಾಡ್ಕೋಬಹುದು ಫ್ರೆಂಡ್ಸ್, ಉಬ್ಬಿ ಬರಕ್ಕೆ. ನಾನು ಅದೇನೋ ಬಳಸಲ್ಲ, ಶಿವಾಗ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು. ಮತ್ತೆ ಹಿಂಗೇನೆ ಡ್ರಾಪ್ ಹಾಕೊಂಡು ಮಿಕ್ಸ್ ಮಾಡಿ ಸೈಡ್ಗೆ ಎತ್ಕೋಬೇಕು. ಯಾವ್ದಾದ್ರು ಒಂದು ರೆಸಿಪಿ ಕ್ವಿಕ್ ಆಗಿ 10 ನಿಮಿಷದಲ್ಲಿ 15 ನಿಮಿಷದಲ್ಲಿ ಆಗ್ತೈತೆ ಅಂದ್ರೆ ಇದನ್ನು ಒಂದು ಫ್ರೆಂಡ್ಸ್. ಅದಕ್ಕೆ ಇದೇ ರೆಸಿಪಿನ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಮತ್ತೆ ಕಡಿಮೆ ಟೈಮಲ್ಲಿ ಆಗೋಗ್ತೈತೆ ಅಂತ ಅಂದ್ಬಿಟ್ಟು ಇದೇ ತರ 3-4 ಸಲ ಮಾಡಿ ಸೈಡ್ಗೆ ಇಟ್ಕೊಂಡು ಅದನ್ನ ಜಾರ್ಗೆ ಹಾಕೊಂಡು ತರ್ತರಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಸಪ್ರೇಟ್ ಬಾಣ್ಲಿ ಇಟ್ಕೊಂಡು ತುಪ್ಪ ಇರೋದು ಬರೋದು ಎಲ್ಲ ಬಳ್ದಿ ಹಾಕೋತಾ ಇದ್ದೀನಿ. ನಾಟಿ ತುಪ್ಪ ತರಿಸ್ಬೇಕು. ಸದ್ಯ ನನ್ನ ರೆಸಿಪಿಗೆ ಬೇಕಾದಷ್ಟು ಸಿಕ್ತು. ತರ್ತರಿಯಾಗಿ ರುಬ್ಕೊಂಡಿರೋದ ಆ ತುಪ್ಪಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದ್ರ ಮೇಲೆ ಸಕ್ಕರೆ ಏಲಕ್ಕಿನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಐಟಮ್ಸ್ ಅಂದ್ರೆ ಜಾಸ್ತಿ ಲಾಡು ಮಾಡಕ್ ಹೋದ್ರೆ ಈ ತರ ಮಾಡಕ್ ಹೋಗ್ಬಾರ್ದು ಫ್ರೆಂಡ್ಸ್. ಮೊದಲು ಸಕ್ಕರೆ ಪಾಕ ತಕ್ಕೊಬಿಡ್ಬೇಕು, ಎಳೆ ಪಾಕ.
ಏನು ಗಟ್ಟಿ ಪಾಕನೂ ಅಲ್ಲ. ಆಮೇಲೆ ಈ ರುಬ್ಬಿಟ್ಕೊಂಡಿರೋದನ್ನ ತರತರಿಯಾಗಿ ಅದನ್ನ ಹಾಕೊಂಡು ಆಮೇಲೆ ಸಕ್ಕರೆ ಹಾಕೊಂಡು ತುಪ್ಪ ಹಾಕೊಂಡು ಏಲಕ್ಕಿ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕಡಿಮೆ ಮಾಡಬೇಕಾದ್ರೆ ನಾನು ಹಿಂಗೆ ಕ್ವಿಕ್ಕಾಗಿ ಮಾಡ್ಕೋತೀನಿ. ಈ ಥರ ಸಕ್ಕರೆ ಕರಗಿದ್ರೆ ಸಾಕು. ಈ ಥರ ರೌಂಡ್ ಮಾಡ್ಕೊಳ್ಳೋದು. ಇದ್ರ ಮೇಲೆ ಪಿಸ್ತಾನೋ ಗೋಡಂಬಿನೋ ಇಟ್ಕೋಬೇಕು. ನಾನು ಒಣ ದ್ರಾಕ್ಷಿ ಇಟ್ಕೋತಾ ಇದ್ದೀನಿ. ಇದು 2 ಒಂದೇ ಕಲರ್ ಐತೆ, ಕಾಣಿಸ್ತಾನೆ ಇಲ್ಲ ದ್ರಾಕ್ಷಿ ಇಟ್ಟಂಗೆ. ಇದಕ್ಕೆ ಫುಡ್ ಕಲರ್ ಹಾಕೋತಾರೆ ಫ್ರೆಂಡ್ಸ್, ರೆಡ್ ಕಲರು ಇಲ್ಲ ಅರ್ಶನೂ ಬೇಕಾದ್ರೆ ಹಾಕಿ ಮಾಡ್ಕೋಬೋದು. ನನಗೆ ಫುಡ್ ಕಲರ್ಗಿಂತ ಟೇಸ್ಟ್ ಇಂಪಾರ್ಟೆಂಟು, ಕಲರ್ ಎಲ್ಲ ಯಾಕೆ ಅಂತ ಅಂದ್ಬಿಟ್ಟು ಈ ಥರ ಉಂಡೆ ಕಟ್ಟಿ ದ್ರಾಕ್ಷಿ ಇಟ್ಟು ಸೈಡ್ ಇಟ್ಕೊಂಡೆ. ಇಲ್ಲಿ ಫ್ರೆಂಡ್ಸ್ ಪಾದ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಾಳೆಹಣ್ಣು ಮಿಸ್ಸಿಂಗ್ ಅಷ್ಟೇ. ಚೊಂಬಲ್ ನೀರು ರೆಡಿಯಾಗಿದೆ. ಏನೋ ನಂಗೆ ಬಂದಂಗೆ ಮಾಡ್ತಾಯಿದ್ದೀನಿ. ಶಿವ ಪಾದ ತೊಳೆಯೋಕ್ಕೆ ಶಿವರೇ ತಟ್ಟೆ ಎತ್ಕೊಂಡು ಕೂತೈತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಫ್ರೆಂಡ್ಸ್ ಅಕ್ಷತೆ ಮರ್ತ್ಬಿಟ್ಟಿದೆ. ಈಗ ಅರ್ಶನ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಇಡಿ ಪಾದ ತಟ್ಟೆಗೆ ಕರೆಕ್ಟಾಗಿ ಇಡಿಸ್ತೈತಲ್ಲ. ಇವರು ತೊಳಿತಾನಂತೆ. ಪಾದ ಪೂಜೆಗೆ ಇವನು ರೆಡಿ ಆಗವನ್ ಫ್ರೆಂಡ್ಸ್. ರೆಡಿನಾ? ಇಬ್ಬಿಬ್ರು ಪಾದ ಪೂಜೆ ಮಾಡ್ತಾ ಇದೀವಿ. ಈ ವರ್ಷ ಅದೃಷ್ಟ ಮಾಡಿದ್ದೆ ನೀನು. ಏನೋ ವಾರ ಪೂಜೆ ಮಾಡಂಗಿದ್ರೆ ನನಗೊಂದು ಸ್ವಲ್ಪ ಕನ್ಫ್ಯೂಸ್ ಆಗದಿರ ನೀಟಾಗಿ ಮಾಡ್ತಾ ಇದ್ದೆ. ಯಾವಾಗಲೂ ವರ್ಷಕ್ಕೊಂದ್ಸಲ ಅಲ್ಲ ಫ್ರೆಂಡ್ಸ್ ಭೀಮನ ಅಮಾವಾಸ್ಯೆ ನಮಗೆ. ಹಂಗಾಗಿ ವಿಭೂತಿ ಮತ್ತೆ ಹುಡುಕಿ ಎತ್ಕೊ ಬರ್ತಾ ಇದ್ದೀನಿ. ಇವನಿಗೆ ಶೇಕ್ ಆಗ್ಬಿಟ್ಟವನೆ, ಏನು ನಡೀತೈತೆ ಅಂದ್ಬಿಟ್ಟು ಫಸ್ಟ್ ಟೈಮ್ ನೋಡ್ತಾರದಲ್ಲ ಇವನು. ಹಂಗಾಗಿ ಹೋದ್ಸಲ ನಾನು ವಿಭೂತಿ ಇಟ್ಟಿರ್ಲಿಲ್ಲ. ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರು ವಿಭೂತಿನೂ ಇಡಬೇಕು ಅಂತ. ಆಮೇಲೆ ಅದು ಈ ವರ್ಷ ನೆನಪು ಮಾಡ್ಕೊಂಡಿದ್ದೀನಿ. ಮೆಮೊರಿ ಪವರ್ ಚೆನ್ನಾಗೇ ಐತೆ ನನಗೆ. ಆಮೇಲೆ ಅರ್ಶಿನ ಕುಂಕುಮ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡೆ. 7:15ಗೆ ಒಳ್ಳೆ ಟೈಮ್ ಇದ್ದಿತ್ತು ಫ್ರೆಂಡ್ಸ್. ಅದಕ್ಕೆ ನಾನು ಆವಾಗಲೇ ಸ್ಟಾರ್ಟ್ ಮಾಡ್ಕೊಂಡೆ. ತುಂಬಾ ಜನ ಹೆಣ್ಮಕ್ಳು ಬೆಳಗ್ಗೆನೆ ಪೂಜೆ ಮಾಡಿ ಗಂಡನ್ನ ಆಫೀಸ್ಗೋ ಕೆಲ್ಸಕ್ಕೋ ಕಳಿಸಿರ್ತೀರಾ. ನಾನು ಸಂಜೆ ಮಾಡ್ತಾ ಇದ್ದೀನಿ. ಸಂಜೆ ನಾನು ಸ್ವಲ್ಪ ಫ್ರೀಯಾಗಿ ಸಿಗೋದು. ಶಿವ ಬೆಳಗ್ಗೆ 9 ಗಂಟೆಗೆ ಕರೆಕ್ಟ್ ಟೈಮ್ ಇತ್ತು ಫ್ರೆಂಡ್ಸ್, ಒಳ್ಳೆ ಟೈಮು. ಆವಾಗ ಕೆಲ್ಸಕ್ಕೆ ಹೋಗೋ ಟೈಮು ಅದು ಒಂದೇನೇನೆ. ಆ ಥರ ಮಾಡ್ಬೇಕಾಗ್ತಿತ್ತು ಅಂದ್ಬಿಟ್ಟು ಸಂಜೆನೆ ನಿಧಾನಕ್ಕೆ ಮಾಡೋಣ ಅಂದ್ಬಿಟ್ಟು ಮತ್ತೆ ಮ್ಯಾಚ್ ಬಾಕ್ಸ್ ಮರ್ತೆ. ಮತ್ತೆ ಹುಡುಕ್ತಾ ಇದ್ದೀನಿ. ಅಡುಗೆ ಮನೆಲ್ಲ ಎದ್ದು ಬಿದ್ದು ಹುಡುಕ್ತಾ ಇದ್ದೀನಿ. ಆಮೇಲೆ ನೋಡಿದ್ರೆ ತಟ್ಟೆಯಿಂದ ಇತ್ತು. ನನ್ನ ಗಂಡ ಮೊಬೈಲಲ್ಲಿ ವಿಡಿಯೋ ಮಾಡೋದು ಕಡೆ ಗಮನ ಐತೆ ಹೊರತು ಎಂಟಿ ಹುಡುಕ್ತಾವಳೆ, ಎತ್ಕೊಡಕ್ಕಾಗಲ್ಲ. ತಟ್ಟೆ ಆಲ್ರೆಡಿ ಪಾದಪೂಜೆ ನಡೀತಾ ಇದೆ. ವಿಡಿಯೋ ಮಾಡೋದ್ರಲ್ಲಿ ಬಿಸಿ ಆಗೈತೆ ಮುಸ್ತಫಾ ತರ. ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಾಯ್ತು ಅಂತ ಅನ್ನಿಸ್ತು. ಏನಾರ ನನ್ನ ಗಂಡ ಗಿಫ್ಟ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಅದರ ನಮ್ಮ ಜೀವನದಲ್ಲಿ ಕನಸುಗಳು. ನನಗೆ ಒಂದು ಅನ್ನಿಸ್ತು ಫ್ರೆಂಡ್ಸ್, ಗಂಡ್ಮಕ್ಳು ನಮ್ಮನ್ನು ಸಾಕಕ್ಕೆ ಕಷ್ಟಪಡ್ತಾರೆ, ಕಷ್ಟಪಡಲ್ಲ ಅಂತಲ್ಲ. ನಾವು ಅವ್ರಿಗಿಂತ ಜಾಸ್ತಿ ಕಷ್ಟಪಡ್ತೀವಲ್ಲ. ಅಂದರೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಮನೇಲೂ ಮಾಡಿ ಆಚೆನೂ ಮಾಡಿ ಮತ್ತೆ ಅವ್ರ ಮಕ್ಕಳನ್ನ, ಅವ್ರ ತಂದೆ ತಾಯಿನ, ಅವ್ರ ಅಣ್ಣ ತಮ್ಮಂದ್ರನ್ನ, ಅವ್ರ ಅಕ್ಕ ತಂಗಿರನ್ನ ಎಲ್ಲಾನು ಮಾಡ್ಕೋತೀವಲ್ಲ, ನೋಡ್ಕೋತೀವಿ ಚೆನ್ನಾಗಿ. ಎಷ್ಟೇ ಕಷ್ಟ ಆದ್ರೂ ನಮಗೂ ಯಾಕೆ ಒಂದಿನ ಪಾದ ಪೂಜೆ ಫಿಕ್ಸ್ ಮಾಡಬಾರ್ದು ಗಂಡ್ಮಕ್ಳೆಲ್ಲ ಸೇರ್ಕೊಂಡು. ಅವರಷ್ಟೇ ಫ್ಯಾಮಿಲಿಗೆ ಸಪೋರ್ಟಿವ್ ನಾವು ಇರ್ತೀವಲ್ಲ. ಅದಕ್ಕೆ ನನಗೆ ಈ ತರ ಯೋಚನೆ ಬಂತು. ಮುಂದೆ ವರ್ಷ ಇದನ್ನ ಜಾರಿಗೆ ತರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎತ್ತೈತೆ ಗಂಟು 50 ರೂಪಾಯಿ ಫ್ರೆಂಡ್ಸ್. ಹೋಗ್ಲಿ ಸ್ವೀಟ್ ತಿನ್ನು. ಇದು ನಮ್ಮ ಈ ವರ್ಷದ ಪಾದ ಪೂಜೆ ಫ್ರೆಂಡ್ಸ್, ಸಕ್ಸಸ್ಫುಲಿ ಕಂಪ್ಲೀಟೆಡ್. ಏನಂತ ಆಶೀರ್ವಾದ ಮಾಡಿದೆ? 100 ವರ್ಷ ನಿನ್ಗೆ ಅಡುಗೆ ಮಾಡ್ಕೊಂಡಿರೋ, ಪಾತ್ರೆ ತೊಳ್ಕೊಂಡಿರೋ. ಓಕೆ ಫ್ರೆಂಡ್ಸ್, ಈಗ ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಒಂದು ಅನ್ನ ಸಾರು ಮಾಡ್ತಾ ಇದ್ದೀನಿ. ಈಗ ವಿಶ್ ಮಾಡೋಣ. ಲೇಟ್ ವಿಶ್, ಸಾರಿ ಫ್ರೆಂಡ್ಸ್. ಸ್ವರ 13ಕ್ಕೆ ಹ್ಯಾಪಿ ಬರ್ತ್ಡೇ. ವೈಷ್ಣವಿ 16ಕ್ಕೆ 9ನೇ ವರ್ಷದ ಹ್ಯಾಪಿ ಬರ್ತ್ಡೇ. ಚಾರ್ವಿ 16ಕ್ಕೆ ಹ್ಯಾಪಿ ಬರ್ತ್ಡೇ. ಕವಿತಾ ಸಿಸ್ಟರ್ 14ಕ್ಕೆ ಹ್ಯಾಪಿ ಬರ್ತ್ಡೇ. ಯೇಸು ಪ್ರಣಮಣ್ಣ ಹರಿಣಿ ಪ್ರಣಮ್ ಸಿಸ್ಟರ್ 15ಕ್ಕೆ 16ನೇ ವರ್ಷದ ಹ್ಯಾಪಿ ಆನಿವರ್ಸರಿ. ಕಲ್ಪನಾ ಅವ್ರದ್ದು 19ಕ್ಕೆ ಹ್ಯಾಪಿ ಬರ್ತ್ಡೇ. ಲತಾ ಸಿಸ್ಟರ್ ಹಾಯ್. ಕೌಶಿಕ್ 24ಕ್ಕೆ ಹ್ಯಾಪಿ ಬರ್ತ್ಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡೋರ್ಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.